everyone fine. ಹುಬ್ಬಳ್ಳಿಯಲ್ಲೂ ಸಿಹಿ ಹಂಚಿ ದರ್ಶನ್ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಲ್ಯಾಮಿಂಗ್ಟನ್ ರಸ್ತೆಯಲ್ಲಿ ದರ್ಶನ್ ಅಭಿಮಾನಿಗಳು ಖುಷಿಯಿಂದ ಸಂಭ್ರಮವನ್ನು ಆಚರಿಸಿದ್ದಾರೆ. ನಮ್ಮ ಬಾಸು ಯಾರು, ಚಾಲೆಂಜಿಂಗ್ ಸ್ಟಾರು ಅಂತ ಘೋಷಣೆಯನ್ನು ಕೂಗಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಮ್ಮ ದೇವರು ಅಂತ ಹೇಳಿದ್ದಾರೆ. ದೇವರಿಗೆ ಜಾಮೀನು ಸಿಕ್ಕಿದ್ದು ಖುಷಿ ತಂದಿದೆ ಅಂತ ಹೇಳಿ ಅಭಿಮಾನಿಗಳು ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ಅಧಿಪತಿ ಚಾಲೆಂಜಿಂಗ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಇವತ್ತು ಜಾಮೀನು ಸಿಕ್ಕಿದೆ. ಜಾಮೀನು ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ದರ್ಶನ್ ಅಭಿಮಾನಿಗಳು ಏನಂತಾರೆ ಅವ್ರನ್ನ ನಾನು ಮಾತಾಡ್ತೀನಿ. ಸರ್, ನಿಮ್ಮ ದೇವರಿಗೆ ಇವತ್ತು ಜಾಮೀನು ಸಿಕ್ಕಿದೆ, ಏನು ಹೇಳ್ತೀರಿ? ತುಂಬ ಒಳ್ಳೆಯ ದಿನ ನಮಗೆ. ಜಾಮೀನು ಸಿಕ್ಕಿದ್ದು ತುಂಬ ಖುಷಿ ತಂದಿದೆ. ಯಾವಾಗಲೂ ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ ಅನ್ನೋಕ್ಕೆ ಕಾರಣ ಏನಂತೀರಿ? ಇವತ್ತು ಎಲ್ಲ ಹೆಂಗೆಲ್ಲ ವಿಜೃಂಭಣೆ ಹೆಂಗೆ ಮಾಡ್ತೀರಿ? ಇವತ್ತೇ ನಮಗೆ ಹಬ್ಬದ ವಾತಾವರಣ ಎಲ್ಲ ಕಡೆ. ಏನು ಹಬ್ಬಗಳಾದ್ವಲ್ಲ ಅವೆಲ್ಲ ಏನಿಲ್ಲ, ಇವತ್ತೇ ನಿಜವಾದ ಹಬ್ಬ ನಮಗೆ. ಈಗ ಮೊನ್ನೆ ಮಧ್ಯಂತರ ಜಾಮೀನು ಸಿಕ್ಕಿತ್ತು ಅವ್ರಿಗೆ, ಆಸ್ಪತ್ರೆದ ಆಪರೇಷನ್ ಮಾಡಿಸ್ಲಿಕ್ಕೆ. ಈಗ ಪೂರ್ತಿ ಪ್ರಮಾಣದ ಒಂದು ಜಾಮೀನು ಸಿಕ್ಕಿದೆ. ಈಗೆಲ್ಲ ಆರೋಗ್ಯದಿಂದ ಚೆನ್ನಾಗಾಗಲಿ, ಟ್ರೀಟ್ಮೆಂಟ್ ಚೆನ್ನಾಗಿ ತೊಗೊಳ್ಳಿ, ಫಿಲಿಮ್ ಇಂಡಸ್ಟ್ರಿಯಲ್ಲಿ ತುಂಬ ಬೆಳೀಲಿ, ಇನ್ನೂ ಒಳ್ಳೆ ಆರೋಗ್ಯವಾಗಿರಲಿ. ಇವತ್ತು ಹಬ್ಬ ಆಚರಣೆ ಮಾಡ್ತೀರಿ? ಹೌದು. ಓಕೆ, ಥ್ಯಾಂಕ್ ಯು ಸರ್. ಸರ್, ಏನು ಹೇಳ್ತೀರಿ? ದರ್ಶನ್ ಅವ್ರಿಗೆ ಜಾಮೀನು ಸಿಕ್ಕಿದೆ. ಇಲ್ಲ, ಇವತ್ತಿಲ್ಲ ನಾಳೆ ಸಿಗಲೇಬೇಕಾಗಿತ್ತು, ಸಿಕ್ಕಿದೆ. ಇಷ್ಟು ದಿನ ನಾವು ದಸರಾ ಆಗಲಿ, ದೀಪಾವಳಿ ಆಗಲಿ ಯಾವುದೇ ರೀತಿ ಹಬ್ಬ ಆಚರಣೆ ಮಾಡಿಲ್ಲ. ಇನ್ಮೇಲೆ ಮಾಡ್ತೀವಿ. ಆಮೇಲೆ ಅವ್ರಿಗೆ ಹುಷಾರಿಲ್ಲ ಅಂತಾರಲ್ಲ, ಬೇಗ ದೇವಿ ಚಾಮುಂಡೇಶ್ವರಿ ಅವ್ರಿಗೆ ಆರೋಗ್ಯ ಕೊಟ್ಟು ಬೇಗ ಗುಣಪಡಿಸ್ಲಿ ಅಂತ ಹೇಳ್ತೀವಿ. ಆದಷ್ಟು ಬೇಗ ಡೆವಿಲ್ ಸಿನಿಮಾನ ಶುರು ಮಾಡಿ ಅಂತ ನಾವು ಕೇಳ್ಕೊತೀವಿ. ಥ್ಯಾಂಕ್ ಯು ಸರ್. ಏನು ಹೇಳ್ತೀರಿ ಸರ್? ದರ್ಶನ್ ಅವ್ರ ಜಾಮೀನು ಸಿಕ್ಕಿದೆ. ಇವತ್ತು ದರ್ಶನ್ ಅವ್ರಿಗೆ ಜಾಮೀನು ಸಿಕ್ಕಿದ್ದು. ಇವತ್ತು ಗುಡ್ ಫ್ರೈಡೇ ಅವ್ರಿಗೆ ತುಂಬ ಒಲಿದು ಬಂದಿದೆ. ಇವತ್ತು ಅವ್ರಿಗೆ ಫ್ರೈಡೇ, ಇವತ್ತು ಗುಡ್ ಆಗಿದೆ. ಇವತ್ತು ಅವ್ರಿಗೆ ಗುಡ್ ಫ್ರೈಡೇ. ಅವ್ರಿಗೆ ಹಾರೈಸ್ತೇವೆ ನಾವು, ಅವರು ಬೇಗ ಗುಣಮುಖವಾಗಿ ಬರಲಿ, ಆದಷ್ಟು ಡೆವಿಲ್ ಬೆಳ್ಳಿ ತೆರೆಯ ಮೇಲೆ ಕಾಣಲಿ, ಅವರು ಇನ್ನೂ ಹೆಚ್ಚಿನ ಚಿತ್ರಕ್ಕೆ ಕೇಳ್ಕೊತೇವೆ ನಾವು. ಥ್ಯಾಂಕ್ ಯು ಸರ್. ಇವತ್ತು ನಮಗೆ ಇಲ್ಲಿ ಅಂದರೆ ಹಬ್ಬದ ವಾತಾವರಣ. ಈ ಹಬ್ಬವನ್ನು ನಾವು ಇವತ್ತು ವಿಜೃಂಭಣೆ ಮಾಡ್ತೀವಿ. ಅಷ್ಟೇ ಸಹಿತ ಇವತ್ತು ನಾವು ಚಾಲೆಂಜಿಂಗ್ ಸ್ಟಾರ್, ಇವತ್ತು ಅವರು ನಮ್ಮ ದೇವರು. ಆ ದೇವರನ್ನು ನಾವು ಆದಷ್ಟು ಬೇಗ ಇಲ್ಲಿ ಅಂದರೆ ಬೆಳ್ಳಿ ತೆರೆ ಮೇಲೆ ನಿರೀಕ್ಷಿಸ್ತೀವಿ. ಆದಷ್ಟು ಬೇಗ ಅವರು ಮತ್ತೆ ಇಲ್ಲಿ ಅಂದರೆ ಹೊಸ ಚಲನಚಿತ್ರಗಳನ್ನು ಮಾಡಲಿ. ಈಗ ಅಭಿಮಾನಿಗಳಿಗೆ ಒಂದು ಕಡೆ ಅಂತ ದೀಪಾವಳಿ, ಮಹಾನವಮಿ, ಹೊಸ ವರ್ಷದ ಹಬ್ಬವನ್ನು ಇವತ್ತು ಆಚರಣೆ ಮಾಡ್ತೀವಿ ಅನ್ನೋದು ಹುಬ್ಬಳ್ಳಿಯ ಅಭಿಮಾನಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲಗೊಪ್ಪ, TV5 ಹುಬ್ಬಳ್ಳಿ.